ಶಾಸ್ತ್ರ ಅಂತೂ ನೀನು ಅನ್ಕೊಂಡಕ್ಕಿಂತ ತುಂಬ ಚೆನ್ನಾಗಿ ನಡೀತಲ್ಲ. ಹಾಗೇನಿಲ್ಲ ರೀ, ನಾನು ಆರಾಮಾಗೇ ಇದ್ದೀನಿ. ಮದುವೆ ಆಗಿ 30 ವರ್ಷದ ಮೇಲಾಯ್ತು. ಈಗಲೂ ನೀನು ನನ್ನ ಹತ್ರ ಯಾವುದಾದ್ರೂ ವಿಷಯ ಮುಚ್ಚಿಡ್ಬೋದು ಅಂತ ಅನ್ಕೊಂಡಿದ್ಯಾ ಪರಿ? ನನಗೇನು ಅರ್ಥ ಆಗಿದೆ ಆಗಿಲ್ಲ ಅದು ನನಗೆ ಗೊತ್ತಿಲ್ಲ. ಆದರೆ ಮುಖದಲ್ಲಾಗಿರೋ ಬದಲಾವಣೆ ಅಂತೂ ಖಂಡಿತ ಗೊತ್ತಾಗತ್ತೆ. ಮನಸ್ಸು ಯಾಕೋ ಹೆದರ್ತಾ ಇದೆ ರೀ. ಹೆದರಿಕೆನಾ? ಯಾಕೆ ಪರಿ, ಏನಾಯ್ತು? ಇವತ್ತು ನಾವೆಲ್ಲರೂ ಸೇರಿ ಶಾಸ್ತ್ರ ಏನೋ ಚೆನ್ನಾಗಿ ಮಾಡಿದ್ವಿ, ಅವಳು ವಯಸ್ಸಿಗೆ ಬಂದ್ಲು ಅಂತ ಶಾಸ್ತ್ರ ಏನೋ ಆಯಿತು. ಆದರೆ ಈಗ ಅವಳು ಚಿಕ್ಕ ಮಗು ಅಲ್ಲ ಅನ್ನೋ ಆತಂಕ ಶುರುವಾಗಿದೆ ರೀ. ಇನ್ನು ಅಮ್ಮ ಮದುವೆ ಎಷ್ಟು ಬೇಕಾಗುತ್ತೋ ಅಷ್ಟು ಬೇಗ ಮುಗಿಸ್ಬಿಡ್ಬೇಕು. ಅದಿತಿಗೂ ಕಾಲೇಜಿನ ಖರ್ಚಿದೆ ಅಲ್ವಾ. ಕಾಲನೂ ಮೊದಲ ಥರ ಇಲ್ಲ. ನಮ್ಮ ಮಕ್ಕಳು ಬೇರೆ ಮಕ್ಕಳ ಜೊತೆ ಬರ್ತಾಗ ಅವ್ರ ಥರ ಅಲ್ಲದೆ ಹೋದರೂ ಇವತ್ತಿನ ತಕ್ಕ ಹಾಗೆ ಕೈಯಲ್ಲಿ ಸ್ವಲ್ಪನಾದ್ರೂ ದುಡ್ಡು ಇಟ್ಕೊಂಡಿರ್ಬೇಕಲ್ವಾ. ಅದನ್ನೆಲ್ಲ ಎಲ್ಲಿಂದ ಹೊಂದಿಸ್ತೀವಿ ರೀ? ನಮ್ಮ ಮುಂದಿನ ದಿನಗಳನ್ನ ನೆನೆಸ್ಕೊಂಡ್ರೆ ಭಯ ಆಗ್ತಿದೆ ನನಗೆ. 4 ಜನ ಹೆಣ್ಮಕ್ಳಿದ್ದಾರೆ ಅಂತ ಯಾವತ್ತೂ ಟೆನ್ಷನ್ ಮಾಡ್ಕೊಳ್ದೇ ಇರೋ ನನಗೆ ನೀನು ಇದ್ದಕ್ಕಿದ್ದಾಗೆ ಹೀಗೆ ಯಾಕೆ ಯೋಚಿಸ್ತಾ ಇದೆಯಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಈಗ ನಂಬೋ ವಿಚಾರ ಬಂದ್ರೆ ಸಾಕು, ಮೈಯೆಲ್ಲ ನಡಗುತ್ತೆ. ಲೈಫಲ್ಲಿ ಎಲ್ಲದಕ್ಕಿಂತ ಹೆಚ್ಚು ಇಷ್ಟಪಟ್ಟಿರೋ ನಿಮ್ಮನ್ನೇ ನಂಬಕ್ಕಾಗ್ತಿಲ್ಲ ಅಂದ್ರೆ ನಂದು ಎಷ್ಟು ದರಿದ್ರ ಪರಿಸ್ಥಿತಿ ಇರ್ಬೇಡ ಯೋಚನೆ ಮಾಡಿ. ವಿಕಿ ಪ್ಲೀಸ್. ನಾನು ಅದನ್ನೇ ಕೇಳ್ಕೊಳ್ತಿರೋದು, ಪ್ಲೀಸ್ ನಮ್ಮಿಬ್ರು ವಿಚಾರ ನಮ್ಮಿಬ್ರಲ್ಲೇ ಇರಲಿ. ಇದನ್ನ ಬೇರೆಯವ್ರಿಗೆ ಹೇಳೋದು, ಅವ್ರು ನನ್ನ ಹತ್ರ ಬಂದು ಕೇಳೋದು, ನಾನ್ ಕೆಟ್ಟವನು ಅನ್ಕೊಳ್ಳೋದು, ಕೊನೆಗೆ ನಮ್ಮನೆಯವ್ರನ್ನ ನಾನೇ ಫೇಸ್ ಮಾಡಕ್ಕಾಗ್ದಿರೋ ಪರಿಸ್ಥಿತಿ ಮಾತ್ರ ತರಬೇಡಿ. ಏನ್ ಹೇಳ್ತಿದ್ದೀರಾ ವಿಕಿ? ಹಾಗಾದ್ರೆ ನಾನ್ ನಿಮ್ ಮನೆಯವ್ರನ್ನೇ ನಿಮ್ ವಿರುದ್ಧ ಎತ್ಕಡ್ತಿದ್ದೀನಾ? ಮಾರ್ಕ್ಸ್ ತಗೊಂಡಿದ್ದಾಳೆ. ಅವಳಿಗೆ ಅವಳ ಭವಿಷ್ಯದ ಬಗ್ಗೆ 108 ಕನಸಿರುತ್ತೆ. ಆ ಕನಸೆಲ್ಲ ನಮ್ಮ ಕೈಯಲ್ಲೇ ಕಮರ್ಬಾರ್ದು. ನೀವು ನಿಜವಾಗ್ಲೂ ನನ್ನನ್ನ ನಿಮ್ಮ ಮಗ ಅಂತ ಕನ್ಸಿಡರ್ ಮಾಡೋದೇ ಆದ್ರೆ ದಯವಿಟ್ಟು ಅದಕ್ಕೆಲ್ಲ ಅನ್ಬೇಡಿ. ಚಿನ್ನದಂತ ಮನ್ಸು ಕಣಪ್ಪ ನಿಂದು. ನಿನ್ನಂತ ಮನ್ಸಿರೋಳೆ ನಿನಗೆ ಬಹಳ ಸಂಗಾತಿಯಾಗಿ ಸಿಗ್ಬೇಕು. ಆಗ ಮಾತ್ರ ನೀನು ಹೀಗೆ ಹೇಗಿದೆಯೋ ಮುಂದೆಯೂ ಹಾಗೆ ಇರೋದಕ್ಕಾಗುತ್ತೆ. ನೀವು ನನ್ನ ಹತ್ರನೇ ಹೇಳ್ಕೊಳಕ್ ಆಗ್ತಿಲ್ಲ ಅಂದ್ಮೇಲೆ ನೀವು ನನ್ಗೆ ಎಂತ ಸ್ಥಾನ ಕೊಟ್ಟಿದ್ದೀರಾ ಅಂತ ನಾನು ತಿಳ್ಕೋಬೇಕು. ಇಲ್ಲ ವಿಕಿ, ನಿಮ್ ಕನ್ಸ್ ಮನ್ಸಲ್ಲೂ ನೀವಾಗ ಅನ್ಕೊಳ್ಬೇಡಿ. ನನಗೆ ನಿಮ್ಮನ್ನ ಬಿಟ್ರೆ ಬೇರೆ ಪ್ರಪಂಚನೇ ಇಲ್ಲ. ಮದ್ವೆಗೆ ಮುಂಚೆ ನಾನು ನಿಮ್ಮನ್ನ ಎಷ್ಟು ಪ್ರೀತಿಸ್ತಿದ್ನೋ ಈಗಲೂ ಅದಕ್ಕಿಂತ ಜಾಸ್ತಿನೇ ಪ್ರೀತಿಸ್ತೀನಿ. ಆ ಪದಕ್ಕೆ ಯಾವತ್ತೂ ಅರ್ಥ ಹೊಟ್ಟೋಯ್ತು ಆರ್ತಿ. ನಿಮ್ಮ ಕಣ್ಣೀರು, ನಿಮ್ಮ ನಾಜುಕು, ನಿಮ್ಮ ನಯ ವಿನಯ ಎಲ್ಲ ನಮ್ಮ ಮನೆಯವ್ರಿಗೆ ಅದು ಪಾಪ ಮುಗ್ದೆ ಅನ್ನೋ ತರ ಪ್ರೊಜೆಕ್ಟ್ ಮಾಡತ್ತೆ. ಆದ್ರೆ ನೀವು ನಿಜವಾಗ್ಲೂ ಹಾಗಿಲ್ಲ. ನೀವು ಆ ಮುಖವಾಡ ಹಾಕೊಂಡು ನಮ್ಮ ಮನೆಯವ್ರನ್ನೆಲ್ಲರನ್ನೂ ಯಾಮಾರಿಸ್ಬೋದು, ನನ್ನನ್ನಲ್ಲ. ನಿಮ್ಮ ಮದುವೆ ಟೈಮಲ್ಲಿ ನಿಮ್ಮಿಬ್ರನ್ನ ಒಂದು ಮಾಡೋದಕ್ಕೆ ಎಲ್ಲರೂ ಎಷ್ಟು ಕಷ್ಟಪಟ್ಟಿದೆ ಅಂತ ನಿಂಗೆ ಗೊತ್ತಲ್ವಾ? ಅದನ್ನೆಲ್ಲ ನೀನು ಮಣ್ಪಾಲ್ ಮಾಡ್ತಿದ್ಯಾ ಅಂತ ನಿಂಗೆ ಅನಿಸ್ತಿಲ್ವಾ? ಅಂದ್ರೆ ಆರ್ತಿ ಅವರು ಈ ಮ್ಯಾಟರ್ನ ನಿನ್ನ ಹತ್ರನೂ ಹೇಳ್ಬಿಟ್ರಾ? ಪ್ಲೀಸ್ ವಿಕಿ, ಬ್ಲೇಮ್ಗೆ ಮಾಡಬೇಡ. ನಾನಾಗೆ ಕೇಳಿದ್ರು ಅದಕ್ಕೆ ನಂತರ ಏನೂ ಬಾಯ್ಬಿಡಲ್ಲ. ನೀವಿಬ್ರು ಅಡುಗೆ ಮೇಲೆ ಮಾತಾಡುವಾಗ ನನಗೆ ಗೊತ್ತಿಲ್ಲದೆ ತಿಂಡಿ ಹಾಸ್ಕೊಳಕ್ಕೆ ಬಂದೆ. ಅಚಾನಕ ಕೇಳಿಸ್ಕೊಂಡೆ. ವಿಷಯ ಏನು ಅಂತ ಸರಿಯಾಗಿ ಕೇಳಿಸಿಲ್ಲ. ಆದರೆ ನಿಮ್ಮಿಬ್ರು ಮಧ್ಯ ಸಮಥಿಂಗ್ ಇಸ್ ರಾಂಗ್ ಅಂತ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ನೋಡಿ ಅರ್ಥ ಮಾಡ್ಕೊಂಡೆ. ನೀನು ಈ ಕಡೆ ಬಂದಮೇಲೆ ಅವರಲ್ಲಿ ಅಳ್ತಿದ್ದಾರೆ ಗೊತ್ತಾ? ಪ್ಲೀಸ್ ಅದೇನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅದನ್ನ ಬೇಗ ಕ್ಲಿಯರ್ ಮಾಡ್ಕೊ. ಹೊರಗೆ ಕರ್ಕೊಂಡು ಹೋಗ್ತೀಯ ನೋಡು. ಮಾಡಿ ಹಲೋ ಅನ್ಬೇಕಾಗಿರೋದು ನಾನು. ನೀನ್ ಯಾಕೆ ಹಲೋ ಅಂದೆ? ಏನ್ ಮಾಡೋದು?
ನೀನ್ ಸಹವಾಸ ಮಾಡಿ ನಾನು ನಿನ್ ಥರನೇ ಆಗೋಗಿದ್ದೀನಿ. ಹಾಗಾದ್ರೆ ಒಳ್ಳೇದೇ ಬಿಡು, ಉದ್ಧಾರ ಆಗ್ತೀಯ. ಹೇಯ್, ತಮಾಷೆಗೆ ಹೇಳದ್ನಪ್ಪ. ಸರಿ, ಏನ್ ಕಾಲ್ ಮಾಡಿದ್ದು? ನನಗೆ ನಿನ್ನ ಬಿಟ್ಟು ಬರೋದಕ್ಕೆ ಮನ್ಸಿರ್ಲಿಲ್ಲ. ನಿನ್ ಜೊತೆ ಇದ್ರೆ ಹಾಗಿದ್ ಬಿಡ್ಬೇಕು ಅಂತಾನೆ ಅನ್ಸುತ್ತೆ. ಹಾಗಾದ್ರೆ ಆದಷ್ಟು ಬೇಗ ಮದ್ವೆ ಆಗ್ಬಿಡು. ಏನಂದೆ? ಅಂತ ಹೇಳೋದ್ ನಿಜಾನೇ. ಮೈಂಡ್ ವಾಯ್ಸ್ ಕೂಡ ಅರ್ಥ ಹಾಕೋ ಏಕೈಕ ಜೀವಿ ಅಂದ್ರೆ ಅದು ಇದೇನೆ. ಹುಷಾರಾಗಿರ್ಬೇಕು. ಹಲೋ, ಇದ್ಯೋ ಸತ್ತೋದ್ಯೋ? ಮತ್ತೆ ಏನೇನೋ ನಡೀತಿದೆ ಅಂತ ನಂಗೆ ಅನ್ಸಿದೆ. ಏನ್ ನಡೀತಿದೆ? ಮೊದಲು ಫೋನ್ ಕೊಡೆ ಮೂದೇವಿ. ನಾನ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಲಿ ಆದ್ಮೇಲೆ ನಾನೇಕೆ ಫೋನ್ ಕೊಡ್ಬೇಕು? ಅದ್ ನನ್ ಫೋನ್ ಕೊಡೆ, ಅದಕ್ಕೆ ಕೊಡು. ನೀನು ನನ್ನ ಅಕ್ಕ, ನಿನ್ನ ಮತ್ತೆ ವೇದಾಂತ ಮಾವನ ಮಧ್ಯದಲ್ಲಿ ಏನ್ ನಡೀತಿದೆ ಅಂತ ನಾನು ತಿಳ್ಕೋಬೇಕು. ಇದು ಈಗೇನ್ ಫೋನ್ ಕೊಡ್ತೀವಲ್ವಾ? ಕೊಡಲ್ಲ ಕಣ, ಏನೇ ಮಾಡ್ತೀಯ? ಏನ್ ಮಾಡ್ತೀನ? ಯಾವತ್ತು ಇಲ್ದೇ ಇರೋ ತರ ಸ್ವೀಟ್ ಆಗಿ, ಸಾಫ್ಟ್ ಆಗಿ, ರೊಮ್ಯಾಂಟಿಕ್ ಆಗಿ ಅಮ್ಮೂ ಅಂತ ಒತ್ತಾಗಿ ಕರೆದ್ರು. ನಿನ್ ತಲೆ. ಅವನು ಆರ್ತಿ ಅಕ್ಕ ನನ್ನ ಪ್ರೀತಿಯಿಂದ ಅಮ್ಮೂ ಅಂತ ಕರೀತಾಳಲ್ವಾ, ಅದನ್ನ ಆಡ್ಕೋತಾ ಇದ್ದ ಅಷ್ಟೇ. ನೀವ್ ಸುಮ್ನೆ ಅದನ್ನ ದೊಡ್ಡ ವಿಷಯ ಮಾಡ್ಬೇಡಿ. ಅಷ್ಟೇ ಅಂತೀಯಾ? ಚಾನ್ಸೇ ಇಲ್ಲ. ಆರ್ತಿ ಅಕ್ಕ ಯಾವತ್ತು ಅಮ್ಮು ಅಂತ ರಾಗ ಎದ್ದು ಕರೆಯೋದೇ ಇಲ್ಲ ಅಲ್ವಾ? ಹಾಗಿದ್ರೆ ಸಮಥಿಂಗ್ ಇದೆ ಅನ್ನೋಂಗ್ ಆಯ್ತು. ಹೌದು, ಸಮಥಿಂಗ್ ಇದೆ. ವಯಸ್ಸಿಗೆ ಮೀರಿದ್ ಮಾತಾಡ್ತಿಲ್ಲ ನಡಿಯ. ಮಾತಾಡ್ತಾಳ. ಅದೇ ನಮ್ ಬಂಡವಾಳ. ನಿನ್ ತರ ಸಪ್ಪೆ ಮುಖ ಹಾಕೊಂಡು ನಮ್ ಐಡೆಂಟಿಟಿನೇ ನಾವ್ ಕಳ್ಕೊಂಡ್ ಬದುಕ್ಬೇಕು ಅನ್ನೋದಾದ್ರೆ ನನಗ್ ಮದ್ವೆನೇ ಬೇಕಾಗಿಲ್ಲ. ಅಮ್ಮೋ, ಇನ್ನೂ ರೆಡಿ ಆಗಿಲ್ವೇನೆ? ಆಫೀಸಲ್ಲಿ ಪೂಜೆ ಇದೆ ಅಂತ ಹೇಳಿದ್ದೆ. ಅಯ್ಯೋ, ನೆನ್ಪಿದೆ ಕಡೆ ಪರಿ. ಬಿಟ್ರೆ ಮೆದ್ಲಿಗೆ ಕೈ ಹಾಕಿ ಹರ್ತಾಕ್ಬಿಡ್ತಾಳೆ. ಇನ್ನು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ದಿದ್ರೆ ಇವಳಿಗೆ ಗ್ಯಾರಂಟಿ ಗೊತ್ತಾಗಿರೋದು ಏನೋ ಸರಿ ಇಲ್ಲ ಅಂತ. ಎಲ್ಲರ ತರ ಅಮ್ಮನ ಯಾಮಾರ್ಸೋದಕ್ಕಾಗಲ್ಲ. ಅದು ಅಲ್ಲದೆ ಅವಳು ನನ್ನೆಲ್ಲ ತುಂಬಾನೇ ಅರ್ಥ ಮಾಡ್ಕೊಂಡಿದ್ದಾಳೆ. ಸದ್ಯ ಅಮ್ಮ ಕರೆದ್ಲು. ಅವ್ರಿಗೆ ಗೊತ್ತಾಗ್ಲಿಲ್ಲ ಅಂದ್ರೇನು? ನನಗೆ ಗೊತ್ತಾಗಿದ್ದಿಲ್ಲ ಅದಕ್ಕೆ. ಅದು ನಾನು ಸಾಂಗ್ ಹೇಳ್ತಿದ್ದು ಟೆನ್ಷನ್ಗೆ ಅಂತ ಹೇಳೋದಕ್ಕೆ ಹೊರಟಿದೆ. ಅದಕ್ಕೂ ಟೆನ್ಷನ್ ಕಾರಣನ? ತಮ್ಗೆ ಕಾಮಿಡಿ ಅಂತ ಅನಿಸ್ತಾ ಇಲ್ವಾ? ಇಲ್ಲ, ಅದ್ಯಾ ನಿಜ. ಇನ್ಫ್ಯಾಕ್ಟ್ ಸೇವಾ ಬ್ಯಾಟಿಂಗ್ ಮಾಡುವಾಗ ಓಲ್ಡ್ ಹಿಂದಿ ಸಾಂಗ್ಸ್ ನ ಹಾಡ್ತಿದ್ರ ಅಂತ. ಯಾಕೆ ಹೇಳು? ಟೆನ್ಷನ್ ಮಾಡ್ಕೋಬಾರ್ದು. ನಾನು ಅದನ್ನ ಎಲ್ಲೋ ಓದಿದೆ, ಅದಕ್ಕೆ ಟ್ರೈ ಮಾಡ್ತಿದ್ದೀನಿ. ಆಕ್ಚುಲಿ ಅದು ವರ್ಕ್ ಆಗುತ್ತೆ. ಇನ್ಫ್ಯಾಕ್ಟ್ ನೀನು ಟ್ರೈ ಮಾಡು. ನಮ್ ಕನ್ನಡ ಮ್ಯೂಸಿಕ್ ಇಂಡಸ್ಟ್ರಿ ತುಂಬಾನೇ ರಿಚ್ ಆಗಿದೆ. ಬಿ ವೋಕಲ್ ಫಾರ್ ಲೋಕಲ್ ಅಂತ ಪ್ರೈಮ್ ಮಿನಿಸ್ಟರ್ ಹೇಳಿರುವಾಗ ನಾನು ಹಾಡನ್ನ ಕೇಳಿ ಅದನ್ನ ಹಾಡೋದ್ರಲ್ಲಿ ಏನ್ ಹೆಚ್ಚಾಗುತ್ತೆ? ಬರ್ಲಾ? ಬಾಯ್. Good morning, Agreja. Good news. Our product is all set for the launch. That's great, Vikrant. Happy news. ಬಸ್ ಅರೇಂಜ್ಮೆಂಟ್ಸ್ ಎಲ್ಲ ಹೇಗಿದೆ? ತಪ್ಪಾತರ ಇದೇನು ಆಫೀಸ ಮದುವೆ ಮನೆಯಲ್ಲ? ಟೇಬಲ್ ಮನೆಯಲ್ಲ ಹೂ ಹಾಕ್ಬಿಟ್ಟು ಲ್ಯಾಪ್ಟಾಪ್ ಇಟ್ಟಿದ್ದೀರಲ್ರಿ, ಅದ್ರ ಮೇಲೆ ಹೂ ಹಾಕಿಟ್ಟಿದ್ದೀರಲ್ಲ, ತಲೆ ಇಲ್ಲ ನಿಮ್ಗೆ? ಬಸ್ ನಿಮಗ್ ಗೊತ್ತಿಲ್ವಾ ಇವತ್ತು ಆಯುಧ ಪೂಜೆ? ನೆನ್ನೆ ನಿಮ್ಮನ್ನ ನಡೆಸ್ಕೊಂಡಿದ್ದ ರೀತಿ ಸರಿ ಇಲ್ಲ. ಅದೇ ಕಾರಣಕ್ಕೆ ನಾನೀಗ ಆಫೀಸ್ ಹತ್ರ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೆ. ಆಫೀಸ್ ಹತ್ರನಾ? ಯಾಕೆ? ನಾನು ಅವನ ಹತ್ರ ಮಾತಾಡ್ತೀನಿ. ಅವ್ನ ನಡವಳಿಕೆ ಸರಿ ಇಲ್ಲ. ಅದನ್ನೇ ಯಾರಾದ್ರೂ ಒಂದು ತಿಳಿಸಿ ಹೇಳ್ಬೇಕಲ್ವಾ? ಒಂದ್ ನಿಮಿಷ. ವಿಕ್ಕಿ ಅವರು ಮನ್ಸಲ್ಲಿರೋದನ್ನ ಮಾತಾಡ್ಬಿಡ್ತಾರೆ. ಆದ್ರೆ ನಾನ್ ಸ್ವಲ್ಪ ಕಡಿಮೆ ಮಾತಾಡೋದು. ಹಾಗಾಗಿ ನಿಮ್ಗೆ ನನ್ನ ಮೇಲೆ ಪಾಪ ಅನ್ಸಿರುತ್ತೆ. ಆದ್ರೆ ನಡ್ತಿರೋದ್ರಲ್ಲಿ ನಂದು ತಪ್ಪಿದೆ ಧ್ರುವ. ಯಾವ ಗಂಡಂಗೂ ಅವನ ಹೆಂಡತಿ ಅವನಿಂದ ಮುಖ್ಯವಾದ ವಿಚಾರನ ಮುಚ್ಚಿಟ್ರೆ ಅದು ಇಡ್ಸಲ್ಲ. ಮದ್ವೆಗ್ ಮುಂದೆ ಯಾವ ವಿಚಾರನೂ ನಾವು ಮುಚ್ಚಿಡ್ಕೋಬಾರ್ದು. ಅದು ಏನೇ ಇದ್ರೂ ಮೂಲ ಬದಲಾಗಲ್ಲ. ಪರಿಹಾರ ಮೂಲಕ್ಕೇನೆ ಬೇಕಾಗಿರೋದು.
ಅದು ಸಿಗೋವರೆಗೂ ಇದು ಇನ್ನಷ್ಟು ಗಗ್ಗಂಟು ಆಗದೆ ಇರೋ ಹಾಗೆ ನೋಡ್ಕೋಬೇಕಷ್ಟೇ. ದಯವಿಟ್ಟು ಇನ್ನೇನು ಕೇಳಬೇಡಿ. ನನಗೆ ಗೊತ್ತಿಲ್ದೇನೆ ಈ ವಿಚಾರದ ಬಗ್ಗೆ ಯಾರ ಹತ್ರನೂ ಮುಂದುವರಿಬೇಡಿ ಅಷ್ಟೇ. ಆದರೂ ನೀವು ಹೇಳಿದ್ದು ನನಗೆ ಪೂರ್ತಿಯಾಗಿ ಕನ್ವಿನ್ಸ್ ಆಗಿಲ್ಲ. ಅದಕ್ಕೆ ನಿಮ್ಮ ಮಾತನ್ನ ಮೀರಕ್ಕೂ ಆಗಲ್ಲ, ಮೀರೋದು ಇಲ್ಲ. ಹೋಗ್ಬಿಡ್ತು. ನಾನು ತಮಾಷೆ ಮಾಡ್ತಿಲ್ಲ ಬಾಸ್. ಈ ಪೇಪರ್ ಅಲ್ಲಿ ಬರೋ ಭವಿಷ್ಯಕ್ಕೆ ಹಾಲಿವುಡ್, ಬಾಲಿವುಡ್, ಸ್ಯಾಂಡಲ್ವುಡ್, ಟಾಲಿವುಡ್, ಟಿಂಬರ್ವುಡ್, ಟೀಕ್ವುಡ್, ಐಟಿ, ಬಿಟಿ, ಕೆಟಿ, ಓಟಿ, ರೋಡ್ ಸೈಡ್, ಫುಟ್ಪಾತ್, ಮುನಿಯಮ್ಮನ್ ಗಲ್ಲಿ ಎಲ್ಲ ಕಡೆ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಬಾಸ್. ಎಕ್ಸಾಕ್ಟ್ ಆಗಿ ಇದ್ರಲ್ಲಿ ಹೇಳಿದ್ದೆ ಆಗುತ್ತೆ ಬಾಸ್. ನಾನು ಮಾಡಿದ ತಪ್ಪನ್ನ ನೀವು ಮಾಡಬೇಡಿ, ಯಾವುದೇ ಕಾರಣಕ್ಕೂ ಇಗ್ನೋರ್ ಮಾಡಬೇಡಿ. ಸಾಕು ಸುಮ್ಮನೆ ರೀ. ಯಾವ ಜ್ಯೋತಿಷ್ಯದಲ್ಲೂ ಮುತ್ತು ಕೊಟ್ಟಿಲ್ಲ ಅಂದ್ರೆ ಪ್ರೀತಿ ಹಾಳಾಗುತ್ತೆ ಅಂತ ಬರ್ದಿರೋಲ್ಲ. ತೋರಿಸಿ ನೋಡ. ಏನೋ ಮಾತಾಡಕ್ ಹೋಗಿ ಇನ್ನೇನೋ ಹೇಳಿ ಸರಿಯಾಗಿ ತಗ್ಲಾಕೊಂಡೆ. ನೋಡಿದ್ರ ಬಾಸ್, ಪೇಪರ್ ಭವಿಷ್ಯದ ಪವರು ಆಗ್ಲೇ ಕಾಣಿಸ್ಕೊಳಕ್ ಶುರುವಾಗಿದೆ. ಸಿಲ್ಲಿ ರೀಸನ್ಗೆ ನಿಮ್ ಒಪಿನಿಯನ್ ಕೇಳ್ದೆ ಜಗಳ ಆಡ್ಬಿಟ್ಟು ಹೊಟ್ಟೋದ್ರು ಮೇಡಮ್. ಮೊದ್ಲು ಜ್ಯೋತಿಷಿ ಹೇಳ್ದಾಗೆ ಮೇಡಮ್ ಒಂದ್ ಕಿಸ್ ಕೊಟ್ಬಿಡಿ, ತಣ್ಣಗಾಗ್ತಾರೆ. ಮಂಗಲ ಮಾಂಗಲ್ಯ ಶಿವ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಿಕೆ ದೇವಿ ನಾರಾಯಣಿ ನಮೋಸ್ತುತೆ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಉತ್ತರೋತ್ತರ ಮಂಗಲ ವಿರಾಜನಂ ಸಮರ್ಪಯಾಮಿ. ನಾನು ಹೇಳಿದ ಕೆಲಸ ಮಾಡಿಲ್ಲ ಅಂದ್ರೆ ಮೇಡಮ್ ಟೆಂಪರೇಚರ್ ರೈಸ್ ಆಗಿ ಪಕ್ಕ ಹೋಗೇನೆ. ಯಾವುದಕ್ಕೂ ಒಂದ್ಸಲ ಯೋಚನೆ ಮಾಡಿ. ಹೆಣ್ಮಕ್ಳೇ ಸ್ಟ್ರಾಂಗು ಗುರು, ರೈಟ್ ಗುರು. ಮೇಡಮ್ ಹಾಕಿದ್ ಒಂದು ಅವಾಜು ಬಾಸು ಪ್ರಾಕ್ಟೀಸ್ನೇ ಬದಲಾಯಿಸ್ಬಿಟ್ರು. ಹೆಣ್ಮಕ್ಳು ಕೆಲ್ಸಕ್ಕೆ ಸೇರ್ಕೋಬೇಕು ಅಂತ ನಾವೇನ್ ಸುಮ್ನೆನಾ ಹೇಳಿದ್ದು? ನಾಳೆ ನಾವು ವರ್ಕ್ ಮಾಡ್ತಿಲ್ವಾ? ಬೈ ಮಿಸ್ ಆಗೇನು ಹೇಳಿಲ್ಲ ತಾನೆ? ಬನ್ನಿ. ಏನಾಯ್ತಮ್ಮ? ಏನಿಲ್ಲಪ್ಪ, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ವಲ್ಲ ಅದ್ರದ್ದೇ ಒಂದು ಸ್ಟೆಪ್ ನೆನಪಾಯ್ತಷ್ಟೆ. ನೀವಿವಾಗ ಕಿಸ್ ಕೊಟ್ಟಿಲ್ಲ ಅಂದ್ರೆ ಇದಕ್ಕಿಂತ ದೊಡ್ಡ ತೊಂದರೆ ಆಗೋದ್ರಲ್ಲಿ ಡೌಟೇ ಇಲ್ಲ. ಇದ್ರ ಮೇಲೆ ನಿಮ್ಮಿಷ್ಟನಪ್ಪ. ಈ ಜ್ಯೋತಿಷಿ ಬಗ್ಗೆ ನೀವೆಷ್ಟು ಶೋರ್ ಆಗಿದ್ದೀರಾ?
ಯಾಕೋ ನಮ್ಮ ಬಾಸು ಮನ್ಸು ಬದಲಾಯಿಸಿರೋ ಹಾಗೆ ಕಾಣಿಸ್ತಾ ಇದೆ. ರೀ, ನಿಮ್ಮನ್ನೇ ಕೇಳ್ತಿರೋದು, ಇದೆಲ್ಲ ನಿಜ ಆಗತ್ತಾ? ಕೇಳ್ತಿರಲ್ಲ ಬಾಸ್, 100% ನಿಜ ಹಾಗೆ ಆಗುತ್ತೆ. ಅದರಲ್ಲೂ ಲವ್ ಮ್ಯಾಟ್ರಲ್ಲಿ ಇದೆಲ್ಲ ಮುಲಾಜಿಲ್ದೆ ಬರ್ದಂಗೆ ಆಗೋಗುತ್ತೆ. ಸರಿ, ಅಮೂಲ್ಯನ ಕ್ಯಾಬಿನ್ ಕಳಿಸಿ. ಯಾಕೆ ಬಾಸ್ ಕ್ಯಾಬಿನಲ್ಲಿ ಕಿಸ್ ಮಾಡ್ತೀರಾ? ಲವ್ ಮಾಡಿ ಕಷ್ಟಪಟ್ಟು ಪ್ರಪೋಸ್ ಕೂಡ ಮಾಡಿದ. ನನ್ನ ಪುಣ್ಯಗಳು ಒಪ್ಕೊಂಡ್ಲು. ಆದ್ರೆ ಮಧ್ಯದಲ್ಲಿ ಯಾರು ಈ ರೀತಿ ಎಲ್ಲ ಜ್ಯೋತಿಷ ಎಲ್ಲ ಬರೀತಾರೆ ಅಂತ ಯಾರಿಗೂ ಗೊತ್ತಿತ್ತು? ಲವ್ ಮಾಡಿದ್ಮೇಲೆ ಇದನ್ನೆಲ್ಲ ಮಾಡ್ಬೇಕಾಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ನಾನೇನಾದ್ರೂ ಈಗ ಇವಳು ಕಿಸ್ ಕೊಟ್ರೆ ಮನೇನು ಮಾರ್ಕೆಟ್ನು ಒಂದು ಮಾಡ್ಬಿಡ್ತಾಳೆ ಅಷ್ಟೇ. ಆಫೀಸ್ನ ಬೀದಿಗೆ ತಂದು ನಿಲ್ಸ್ಬಿಡ್ತಾಳೆ. ಮೊದಲೇ ಪಚಾರಿ, ಬಾಯಿಗೆ ಸಿಕ್ಕರೆ ಇವಳು ಹೇಳೋ ಹಾಗೆ ಕೊಯ್ ಕನ್ಸ್ಬಿಡ್ತಾಳೆ. ಹಲೋ ಬಾಸ್, ಎಲ್ ಕಳ್ದೋದ್ರಿ? ಇದು ಆಫೀಸು. ಇಲ್ಲಿ ನೀವು ನನ್ನ ನೋಡ್ಕೊಂಡು ನಿಂತ್ಕೊಳ್ಳೋ ಅಗತ್ಯ ಇಲ್ಲ. ನಾವ್ ಅವಾಗ್ಲೂ ಹಂಗೇನೆ, ಈಗ್ಲೂ ಹಂಗೇನೆ, ಪಕ್ಕಾ ಪ್ರೊಫೆಷನಲ್ಲು. ಎಲ್ಲಾದ್ರೂ ಸ್ಪ್ರೇನ್ ಆಗಿದೆಯಾ ಅಂತ ಚೆಕ್ ಮಾಡ್ತಿದೆ ಅಷ್ಟೇ. ಹಾ ಬಾವಾ, ಅಷ್ಟೇ ಅಷ್ಟೇ. ಯಾಕೆ ನೀವು ಯಾವಾಗ ರಾಂಗ್ ಟೈಮ್ಗೆ ಬರ್ತೀರಾ? ಅಲ್ಲ, ನೀವು ಕೈ ನೋವು ಚೆಕ್ ಮಾಡ್ತಿದ್ದೀರಾ ಅಂದಮೇಲೆ ನಾವು ರಾಂಗ್ ಟೈಮಲ್ಲಿ ಹೇಗೆ ಬಂದಂಗಾಯ್ತು? ಇದು ಪಾಯಿಂಟ್. ಈಗ ಏನ್ ಹೇಳ್ಕೊತಿರೋ ನಿಮಗ್ ಬಿಟ್ಟಿದ್ದು. ಕ್ಯಾಬಿನಿಗೆ ಕಳಿಸು ಅಂತ ಅರ್ಜೆಂಟ್ ಮಾಡಿದ್ದು ನೀವೇ. ಆಮೇಲೆ ನನ್ನನ್ನು ಬೈಕೋಬೇಡಿ ಅಲ್ವಾ? ಅಲ್ಲಿ ನಿಮಗ್ ಬೇಕಾದಂಗೆ ನಡ್ಕೊಳ್ತಾರೆ. ನಂತರ ಯಾರು ಪ್ರಶ್ನೆ ಮಾಡಲ್ಲ, ನಂತರ ಯಾರು ಹರ್ಟು ಮಾಡಲ್ಲ. ಇಲ್ಲಿಗೆ ಬಿಟ್ಬಿಡಿ, ನೀವು ಆರಾಮಾಗಿರಿ. ಯಾಕೆ ಹೀಗೆಲ್ಲ ಮಾತಾಡ್ತೀರಾ ವಿಕ್ಕಿ? ಇಲ್ಲಿ ಬಂದು ಇಷ್ಟು ದಿನ ಉಳ್ಕೋಬೇಕು ಅನ್ನೋದು ನನ್ನ ಆಸೆ ಏನಲ್ಲ ಅಲ್ವಾ? ನೀವೇ ತಾನೇ ನನ್ನನ್ನು ಇಲ್ಲಿ ಬಿಟ್ಟು ಹೋಗಿರೋದು. ನಾನಾಗಿರೋದಕ್ಕೆ ಬಿಟ್ಟೋದ್ಮೇಲೂ ಮತ್ತೆ ಬಂದಿದ್ದೀನಿ. ನೀವು ಮಾಡಿರೋ ಕೆಲಸಕ್ಕೆ ಬೇರೆಯವ್ರು ಬಿಟ್ಟೋಗಿದ್ರೆ ಏನ್ ಮಾಡ್ತಿದ್ರು ಅನ್ನೋದು ಯೋಚನೆ ಮಾಡಿ. ಇದೆಲ್ಲ ಆತರ ಪಡೋ ವಿಷಯ ಅಲ್ಲ. ನನಗಾಗ್ಲಿ ಅವಳಿಗಾಗ್ಲಿ ಆಕ್ವರ್ಡ್ ಫೀಲ್ ಆಗ್ಬಾರ್ದು. ನಾಳೆನೂ ಹೋಗಲ್ಲ, ನಾಡಿದ್ದು ಆಗಲ್ಲ. ನಿನ್ನ ಪಾಲಿಗೆ ಮುತ್ತು ಅನ್ನೋದು ಗಗನ ಕುಸುಮ ಇದ್ದಾಗ. ವಿಲಿಜ ಶರಪ್ ಎಲ್ಲ ಸೇರ್ತಾ ಇದೀವಿ, ಆಗುತ್ತೆ. ಕರ್ಮ ಕಾಂಡ. ನಿಮ್ದು ದೊಡ್ಡ ಫ್ಯಾಮಿಲಿ, ಅವ್ರ ಮನೇಲೂ ಜನ ಜಾಸ್ತಿ ಇದ್ದಾರೆ. ಅದು ಫಂಕ್ಷನ್ ನಡೀತಿರೋದು ಅವ್ರ ಮನೇಲಿ ಬೇರೆ. ಜಾತ್ರೆ ಇದ್ದಾಗಿರುತ್ತೆ. ಅಲ್ಲಿ ನಿನಗೆ ಪ್ರೈವೇಸಿ ಸಿಗ್ದಾಗೇನೆ. ಐ ವಿಶ್ ಯು ಆಲ್ ದಿ ಲಕ್ ಇನ್ ದ ವರ್ಲ್ಡ್. ಹೇಯ್, ಇನ್ನೊಂದು ಲೆಕ್ಕ. ಈಗ ನೀನು ನಿನ್ಗೋಸ್ಕರ ಅಲ್ಲ, ಅವಳಿಗೋಸ್ಕರ ಬದುಕಬೇಕು. ಕಾಂತ ಏನ್ ಹೇಳಿದಾರೆ ಅನ್ನೋದನ್ನ ಮರಿಬೇಡ. ಹೋಗಿ ಕಾಂತನೆದ್ರೆ ನೀನು ಕಾಂತ 3 ದಿನದ ಒಳಗೆ ಅಮೂಲ್ಯನ್ಗೆ ಮುತ್ತು ಕೊಡ್ಬೇಕು ಅಂತ ಹೇಳಿದ್ದು. ಆದ್ರೆ ಡೈರೆಕ್ಟ್ ಆಗಿ ಕೊಡ್ಬೇಕು ಅಂತ ಏನ್ ಹೇಳಿಲ್ಲ. ನಾನು ಸ್ಮಾರ್ಟ್ ಆಗಿ ಕೊಡ್ತೇನೆ. ಆ ಸಂಭ್ರಮ ಹೇಗಿರುತ್ತೆ ಅಂತ ಸ್ವಲ್ಪ ಹೇಳ್ಬೋದಾ? ಹೇಳೋದೇನು ನೋಡ್ಲಿಬಹುದು. ಫೋನಲ್ಲಿರೋ ಫೋಟೋಗೆ ಮುತ್ತು ಕೊಡ್ತೀನಿ ಅಷ್ಟೇ. ಈ ಸೈಲೆನ್ಸ್ ನಿಂಗೇನಾದ್ರು ಕೇಳಿಸ್ತಾ? ಇವಾಗ ಬನ್ನಿ. ಬನ್ನಿ. ಇಬ್ರು ಏನ್ ಮಾಡ್ತಿದ್ದೀರಾ? ಅದು ವೇದಾಂತ್. ನಾನ್ ಬರ್ತಾ ಇದ್ನಾ? ನಾನ್ ಹೋಗ್ತಾ ಇದ್ನಾ? ಇವಳು ಎಡುತ್ತಾ ಇದ್ಲು, ನಾ ಬೀಳ್ತಾ ಇದ್ನಾ? ನಿಮ್ಮಿಬ್ರಿಗೂ ಸರಿಯಾಗಿ ಸುಳ್ಳು ಹೇಳೋದಕ್ಕೂ ಬರಲ್ಲ. ಇಬ್ರು ಡೋರ್ಗೆ ಕಿವಿ ಕೊಟ್ಟು ಕದ ಕೇಳಿಸ್ಕೊತಿದ್ರಿ ಅಲ್ವಾ? ಅಣ್ಣ, ಅದು ನೀನು, ನಾನು. ನಡೀರಿ
ಯಾವ ಕತೆ ಕಟ್ಟೋ ಅವಶ್ಯಕತೆ ಇಲ್ಲ. ಹೋಗಿ ನಿಮ್ ರೂಮ್ಗೆ ಹೋಗಿ ಸೇರ್ಕೊಳ್ಳಿ. ಆದ್ರೂ ಮನೇಲಿ ಇರೋ ತರ ಆಗಲ್ಲ ಅಲ್ವಪ್ಪ, ಸುಸ್ತಾಗೇ ಆಗಿರುತ್ತೆ. ಆದ್ರೆ ಹಬ್ಬ ವರ್ಷಕ್ಕೆ ಒಂದೇ ದಿನ ಅಲ್ವಮ್ಮ ಬರೋದು. ಹಬ್ಬದ ಪ್ರಿಪರೇಷನ್ ಅಲ್ಲೇ ಮಜಾ ಇರೋದಲ್ವಾ. ಅಮ್ಮ, ನಿಮ್ಮ ಆಫೀಸಲ್ಲಿ ಸಾರ್ಥಕ್ನ ವೇದಾಂತ್ನೆಲ್ಲ ಕರೆದಿದ್ಯಾ ಅಲ್ವಾ? ಹ್ಞೂ ನಮ್ಮ ಕರೆದಿದ್ದೀನಿ. ನಾಳೆ ಹಬ್ಬಕ್ಕೆ ಕರೆಯೋಕೆ ಅಂತ ಅಪ್ಪ ಬೀಗರ ಮನೆಗೆ ಹೋಗಿದ್ದಾರೆ. ಇನ್ನೇನ್ ಬರೋ ಹೊತ್ತಾಯ್ತು. ಎಲ್ಲ ಅಂದ್ಕೊಂಡ ಹಾಗೆ ಆದ್ರೆ ನೀನು ನನ್ನ ಕಡೆಯಿಂದನೂ ವೇದಾಂತ್ ಅವ್ರ ಅಪ್ಪನ ಬೀಗ್ರು ಅಂತಾನೆ ಕರಿಬೇಕು. ಅವ್ರನ್ನ ನಮ್ಮ ಕಡೆ ಮಾಡ್ಕೊಳಕ್ಕೆ ಇದೊಂದು ಒಳ್ಳೆ ಅವಕಾಶ. ಇಂಥ ಟೈಮಲ್ಲೇ ನಾವು ಆಕ್ಟಿವ್ ಆಗಿರ್ಬೇಕು. ಇದೊಂಥರ ಎಂಪ್ಲಾಯ್ ಎಂಗೇಜ್ಮೆಂಟ್ ಪ್ರೋಗ್ರಾಮ್. ನಾನು ಕೆಲಸ ಬಿಡ್ತೀನಿ, ಇನ್ಕ್ರಿಮೆಂಟ್ ಕೊಡಿ ಅನ್ನೋ ರಗಳೆ ಎಲ್ಲ ಇದರಿಂದನೇ ಕಮ್ಮಿ ಆಗೋದು. ಅದಕ್ಕೆ ನಾವು ಎಕ್ಸೈಟಿಂಗ್ ಆಗಿರೋ ಹಾಗೆ ನಮ್ಮ ಬಜೆಟ್ಗೆ ಫಿಟ್ ಆಗಿರುವಂತ ಗಿಫ್ಟ್ನ ಕೊಡೋದು. ಹೇಗಬ್ಬ ಅಂದ್ರೆ ಹೀಗೆ ಅಂತ ಹೇಳ್ತೀಯ ನೋಡು. ಮನೆಯಲ್ಲಿ ಗರ್ಭಿಣಿ ಮಗಳಿದ್ದಾಳೆ, ಇಷ್ಟರಲ್ಲಿ ಗೊಂಬೆ. ಒಂದ್ಸರಿ ಎಚ್ಚರ ಆಯ್ತು, ಅಮೆರಿಕ ಅಧ್ಯಕ್ಷಂಗೂ ಇವನಷ್ಟು ಟೆನ್ಷನ್ ಇಲ್ಲ ಅನ್ನೋ ತರ ಕಚ್ಚಕ್ಕೆ ಬರ್ತಾನೆ. ಅಯ್ಯೋ ದದ್ದು, ಛತ್ರಿ ಮಳೆಗಾಲಕ್ಕಾದ್ರೆ, ಫ್ಯಾನು ಬೇಸಿಗೆಗಾಲಕ್ಕಾದ್ರೆ, ಬೆಡ್ಶೀಟ್ ಅನ್ನೋದು ಚಳಿಗಾಲಕ್ಕೆ ಇರೋದು. ಯೂಸ್ ಮಾಡ್ಕೊಳಕ್ಕೂ ಬೇಡ. ಕಾಲ ಸರಿ ಇಲ್ಲ. 4 ಜನ ಹೆಣ್ಮಕ್ಳು ಮನೇಲಿ ನಾನು ಒಬ್ಬನೇ ಹುಡುಗ, ನನ್ನ ಸತಿ ನೋಡ್ಕೋಬೇಕಲ್ಲ. ನಡಿ ರಾಚೆ. ಏನೇ ಹೇಳ್ತಿದ್ಯಾ? ಕ್ಯಾಸೆಟ್ ಉಲ್ಟಾ ಹಾಕ್ಬಿಟ್ಟು ನಮ್ ತಲೆಗೆ ನೀನೇ ಹೊಡಿತಿದ್ಯಾ? ನಾವು ಮರ್ಯಾದೆ ಹೆಸರು ಮನೆ ಹೆಣ್ಮಕ್ಳೆ. ಈಗ ನೋಡ್ತಿದ್ದೀನಲ್ಲ. ಅಪ್ಪ ತಂದೆ ನನ್ ಬೆಡ್ಶೀಟ್ ಹೊಸಕ್ ಅಷ್ಟೇ ಬಂದಿದ್ದು. ಆದ್ರೆ ನಿಮ್ಗೆ ಎಚ್ಚರ ಇತ್ತು ಅಂತ ನಂಗೆ ಗೊತ್ತಾಗ್ಲಿಲ್ಲ. ಸಾರಿ. ಬೇಕಾಗಿಲ್ಲ, ನೀನೇನ್ ಹೇಳಿದ್ರು ಬೇಕಾಗಿಲ್ಲ. ಈ ಮನೇಲಿ ನೀನೇ ದೊಡ್ಡ ಡೇಂಜರು. ನಡಿ ಆಚೆ. ಹೋಗು ಅಂದ್ರೆ ಹೋಗ್ತಿರ್ಬೇಕು. ಗಂಡು ಮಕ್ಕಳು ಶಿಲ್ಪ ಬೆಲೆನೆಲ್ಲ ಜಗತ್ತಲ್ಲಿ. ನಡಿ ನಡಿ ನಡಿ. ಬೇಜಾರು. ಮುತ್ತು ಕೊರೋಣ ಅಂತ ಪ್ಲಾನ್ ಮಾಡ್ತಿದ್ರೆ ಇವಳೇ ಫೋನ್ ಮಾಡ್ತಿದ್ದಾರೆ. ಈ ಟೆಲಿಪತಿ ಅನ್ನೋದೆಲ್ಲ ಎಷ್ಟು ನಿಜ ಅಲ್ವಾ? ಸೋ ಸ್ವೀಟ್. ಹಲೋ, ಮೊಬೈಲಲ್ಲಿ ಕೊಡ್ಬೇಕು ಅಂದ್ಕೊಂಡಿರೋದನ್ನ ಕನ್ಸಲ್ಲೇ ಕೊಡ್ತೀನಿ. ಕನ್ಸಲ್ಲಿ ಬಂದು ಹಾಗೆ ಸುಮ್ಮನೆ ಆಗಲ್ಲ, ಕೆಮ್ಮೆ ಕಚ್ಬಿಟ್ಟು ಹೋಗ್ತೇನೆ. ಕೆಂಪಗಿರೋ ಕೆಂಪಣ್ಣ. ನಿಮಗೆ ಕನ್ಸಲ್ಲ, ಡೈರೆಕ್ಟ್ ಆಗಿ ಕಿಸ್ ಕೊಡ್ಬೇಕು. ಬಿಟ್ಟಿದ್ದೀವಿ. ನಂದು ಈಗಷ್ಟೇ ಸ್ನಾನ ಆಯ್ತು. ಈಗ ತಿಂಡಿ ತಿನ್ಬೇಕು. ಅಲ್ಲಿನ ಹವಾಮಾನ ಹೇಗಿದೆ? ಅಬ್ಬಾ, ನಾನು ಕರೆಕ್ಟ್ ಟೈಮಿಗೆ ಕಾಲ್ ಮಾಡಿದ್ದೀನಿ. ಆಗಿದ್ರೆ ಅಜ್ಜಿ ಆರ್ತಿಗೆ ಉಪವಾಸ ಮಾಡು ಅಂತ ಹೇಳಿದ್ರು, ಗೊತ್ತಾಯ್ತಾ? ಹಾ, ಅದಕ್ಕೆ ಗೊತ್ತಾಗಿದೆ. ನಮ್ಮ ಅಕ್ಕ ಅದ್ರಲ್ಲೆಲ್ಲ ಫೇಮಸ್ ಬಿಡಿ. ಅವಳು ಒಂದಿನ ಹೇಳಿದ್ರೆ 4 ದಿನ ಮಾಡ್ತಾಳೆ. ಅಯ್ಯೋ, ಅಜ್ಜಿ ನಂಗೆ ಹೇಳಿದಾರೆ ಕಣೆ. ನಿಮೀಗ ನೀವೇಗ ಉಪವಾಸ ಮಾಡ್ತೀರ? ಅದಕ್ಕೆ
ಅದೇ ನನಗೆ ಹೋಟೆಲ್ ಪಾಪುರದಿಂದ ಉಪವಾಸ ಮಾಡೋಕ್ಕಾಗಲ್ಲ. ನನ್ ಪರವಾಗಿ ನೀನ್ ಮಾಡ್ತೀಯ ಅಂತ ಕೇಳೋಣ ಅಂತ ಅನ್ಕೊಂಡೆ. ಚಾನ್ಸೇ ಇಲ್ಲ. ನಾನು ಯಾವಾಗ್ಲೂ ನನಗೇನು ಇಷ್ಟನೋ ಅದನ್ನೇ ಹಾಕೊಂಡು ಹೋಗ್ತೀನಿ. ನಾನು ಹೇಗ್ ಬೆಟರ್ ಆಗಿ ಕಾಣ್ತೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಲ್ಲದೆ ಮಿರರ್ ಮುಂದೆ ನಿಂತ್ಕೊಂಡು ರೆಡಿ ಆಗ್ತಿರುವಾಗ ಏನಾದ್ರು ಪ್ರಾಬ್ಲಮ್ ಇದ್ರೆ ನೀನೇ ಹೇಳ್ತೀಯಲ್ಲ, ಅದೆಲ್ಲ ಇಷ್ಟು ದಿನ ಮಾತ್ರ. ಇನ್ನು ಮುಂದೇನು ಹಾಗೆ ಅಂತ ಹೇಳೋದಿಕ್ಕಾಗಲ್ಲ ಅಲ್ವಾ? ನಮ್ಮ ಮಾತಿಗೆ ನೀನ್ ಎಲ್ಲಿ ಬೆಲೆ ಕೊಡ್ತೀಯಪ್ಪ? ಇನ್ನು ಮುಂದೆ ಏನ್ ಬದಲಾಗುತ್ತೆ? ನಾನು ಯಾಕೆ ನಿನ್ನ ನೆಗ್ಲೆಕ್ಟ್ ಮಾಡ್ತೀನಿ? ಇನ್ನು ಮುಂದೆ ನೀನು ನಿನಗಿಷ್ಟ ಆಗೋ ಹಾಗೆ ಬಟ್ಟೆ ಹಾಕೊಂಡ್ರೆ ಕೆಲಸ ಆಗಲ್ಲ. ನೀನಿನ್ ಮುಂದೆ ನಿನ್ ಹುಡುಗಿಗೆ ಇಷ್ಟ ಆಗೋ ರೀತಿಯಲ್ಲಿ ಬಟ್ಟೆ ಹಾಕೋಬೇಕು. ನೀನೀಗ ಮೊದಲಿನ ತರ ಸಿಂಗಲ್ ಅಲ್ಲಪ್ಪ, ಡಬಲ್. ಯು ಜಸ್ಟ್ ಶಟ್ ಅಪ್. ವ್ರತ ಬಿಡಿ. ಹೌದು, ಈ ವ್ರತನ ಯಾಕೆ ಮಾಡ್ತಾರೆ? ಈ ವ್ರತ ಮಾಡೋದು ಮದ್ವೆ ಆದ ಜೋಡಿ ತಮ್ಮ ಜೀವನನ ಒಟ್ಟಿಗೆ ಸುಖಮಯವಾಗಿ ಕಳೀಲಿ ಅಂತ. ಮದ್ವೆ ಆಗ್ದೋರಿದ್ದು ಒಳ್ಳೆ ಹುಡುಗ ಸಿಗ್ಲಿ ಅಥವಾ ಮದ್ವೆ ಗೊತ್ತಾಗಿದ್ದಿದ್ರೆ ಬೇಗ ಮದ್ವೆ ಆಗ್ಲಿ ಅಂತ ಮಾಡ್ತಾರಂತೆ. ನಾನು ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಕಣೆ, ಆದ್ರೆ ಆಗ್ತಿಲ್ಲ. ಅಯ್ಯೋ, ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊಳ್ತೀರ? ಅದಕ್ಕೆ ನಾನಂತೂ ಖಂಡಿತ ಮಾಡ್ತೀನಿ. ನೀವೇನು ಚಿಂತೆ ಮಾಡ್ತೆ, ಆರಾಮ್ಸೆ ಮನೆಗೆ ಬನ್ನಿ, ಅಷ್ಟೇ ಸಾಕು. ಓಕೆ ಕಣೆ, ಥ್ಯಾಂಕ್ ಯು ಸೋ ಮಚ್. ನನಗೆ ಸುಳ್ಳೆ ಪುಳ್ಳೆಗೋಸ್ಕರ ವ್ರತ ಇಟ್ಟು ಒಳ್ಳೆ ಹುಡುಗಿ ಆಗಿದ್ದೀನಿ. ಆದರೆ ಇವನು ಮಾತ್ರ ನನ್ನ ಬೆಳಗ್ಗೆಯಿಂದ ನೆನೆಸ್ಕೊಂಡಿಲ್ಲ ಅನ್ಸುತ್ತೆ. ಉಪವಾಸ ಬೇರೆ ಇದ್ದೀನಿ, ಹೊಟ್ಟೆಲಿ ಕುದ್ರೆ ಹೊಡೆದಂಗೆ ಆಗ್ತಿದೆ. ಬೇಗ ಬಂದು ಊಟ ತಿನ್ನಿಸು ಅಂತ ಕಾಲ್ ಮಾಡಿದ್ರೆ ಪಿಕ್ ಮಾಡಲ್ಲ, ಮೆಸೇಜ್ ಮಾಡಿದ್ರೆ ನೋಡಿನೂ ರಿಪ್ಲೈ ಮಾಡಲ್ಲ. ನಾವು ಹೆಣ್ಮಕ್ಳು ತೀರಾ ಇನ್ನೆಷ್ಟು ಒಳ್ಳೆ ಬುದ್ಧಿ ತೋರಿಸೋದು ಅಂತೀನಿ. ನಮ್ಮ ಎಫರ್ಟಿಗೆ ಸಣ್ಣ ಮರ್ಯಾದೆ ಬೇಡವಾ? ನೀಟು ಲವ್ ಯು ಅಂದಿದ್ದೆ ಸದ್ರ ಆಗೋಗಿದೆ ಅನ್ಸುತ್ತೆ. ಜೂನ್ ಪ್ರಪೋಸ್ ಮಾಡಿ ಸರಿಯಾಗಿ ಕಾಯಿಸಿದ್ರೆ ಗೊತ್ತಾಗಿರೋದು. ಆಗ ಕೂತ್ಕೊ ಅಂದ್ರೆ ಕೂರ್ತಿದ್ದ, ನಿಂತ್ಕೊ ಅಂದ್ರೆ ನಿಲ್ತಿದ್ದ. ತೆಕ್ಕಿ ಮರಿ ತರ ಬಾಲ ಅಲಡ್ಸ್ಕೊಂಡು ಸುತ್ತಾನೆ ಸುತ್ತಿದ್ದ. ಛೇ, ಮಿಸ್ ಮಾಡ್ಬಿಟ್ಟೆ ವೇದಾಂತ್ ವಿಚಿತ್ರ. ಅಮೂಲ್ಯ, ನೀನು ಈಗಲೂ ಪಿಕ್ ಮಾಡಿಲ್ವಾ? ಲೋ ಸುಳ್ಳೆ ಪುಳ್ಳೆ, ನಿನಗೆ ಲವ್ ಮಾಡಕ್ ಬರಲ್ಲ ಅಂದ್ರೆ ಇವತ್ತಿನ ಕಾಲಕ್ಕೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಏನೆಲ್ಲ ಟೆಕ್ನಾಲಜಿ ಇದೆ ಗೊತ್ತಾ? ಯೂಟ್ಯೂಬ್ ನೋಡಿನಾದ್ರೂ ಒಳ್ಳೆ ಬಾಯ್ ಫ್ರೆಂಡ್ ಆಗೋದು ಹೇಗೆ ಅಂತ ಪ್ರಾಕ್ಟೀಸ್ ಮಾಡಬಾರ್ದಾ? ತಮ್ಮ ಹುಡುಗಿರ್ ನಂಬರ್ಗೆ ಸ್ಪೆಷಲ್ ರಿಂಗ್ ಟೋನ್ ಇಟ್ಕೊಳ್ಳೋ ಎಷ್ಟೋ ಹುಡುಗರಿದ್ದಾರೆ. ನೀನು ಇದೆಯಾ? ಅಪ್ಪ ಪುಣ್ಯಾತ್ಮ, ಬೇಗ ಬಂದ್ಬಿಡು ಮಾರಾಯ. ಬೇಜಾನ್ ಹಸುವಾಗ್ತಾ ಇದೆ. ಹೊಟ್ಟೆ ಖಾಲಿ ಆದ್ರೆ ನಮ್ ತಲೆ ನೆಟ್ಟಿಗಿರಲ್ಲ ಅಂತ ನಿನಗೆ ಗೊತ್ತು ತಾನೆ. ರೌಡಿಸಂ ಬೇಕಾದ್ರೂ ಬಿಟ್ಬಿಡ್ತೀನಿ, ಆದ್ರೆ ಹೊಟ್ಟೆಗೆ ಹಿಟ್ ಹಾಕೊಳ್ಳೋದು ಮಾತ್ರ ಮಿಸ್ ಮಾಡಲ್ಲ. ನಮ್ ಪಾಲಿಸಿನೇ ಬದಲಾಯಿಸ್ಕೊಂಡು ಅತ್ತೆಗೋಸ್ಕರ ಉಪವಾಸ ಮಾಡ್ತಿದ್ದೀನಿ. ಕರುಣೆ ತೋರಿಸು ತಂದೆ. ಇನ್ನು ನೀನ್ ಬರೋಷ್ಟರಲ್ಲಿ ಸಂಜೆನೆ ಆಗುತ್ತೋ ಏನೋ. ನನ್ನ ಬಜಾರಿ ಕಾಯೋದ್ರಲ್ಲೇ ಇರೋದು ಒಳ್ಳೆ ಮಜಾ. ನೀನ್ ಕರೆದ ಮೇಲೂ ನಾನು ಬಂದಿಲ್ಲ ಅಂತ ಯಾವತ್ತೂ ಆಗಿಲ್ಲ. ನೀನ್ ಹೇಳಿದ ತಕ್ಷಣ ನಾನು ಬರ್ತೀನಿ ನೀವು ಅಂತ ಹೇಳ್ಬಿಟ್ಟಿದ್ರೆ ಇದೆಲ್ಲ ಇರ್ತಿತ್ತ? ನೀನ ಸತಾಯಿಸೋದ್ರಲ್ಲಿ ಏನೋ ಒಂಥರ ತಿಳಿದೆ. ನೀನು ಕೋಪ ಮಾಡ್ಕೊಂಡು ಮೂತಿನ ಇಷ್ಟುದ್ದ ಮಾಡ್ಕೋತಿಲ್ಲ, ಆಗ ನನಗೆ ಕ್ಯೂಟ್ ಆಗಿರೋ ಮುದ್ದು ಮಗು ನೋಡ್ದಾಗತ್ತೆ. ಅದನ್ನ ನಾನ್ ಮಿಸ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ.
ಹಬ್ಬದ ದಿನ ಯಾರು ಬಾಗ್ಲಾಕಿರೋದು? ಅಮ್ಮ ನಾನು ನೋಡ್ತೀನಿ. ನಾನು ನೋಡ್ತೀನಿ. ಬನ್ನಿಮ್ಮ, ಬಾಮ್ಮ. ನೀನ್ ಬಗ್ಗೆ ನಮಸ್ಕಾರ ಮಾಡಬಾರ್ದು. ಇನ್ಮೇಲೆ ಈ ಬಗ್ಗೋದು, ಭಾರ ಎತ್ತು ಕೆಲಸ ಮಾಡೋದು ಇವೆಲ್ಲ ಯಾವುದು ಮಾಡಬಾರ್ದು. ಹೆಣ್ಮಕ್ಳ ಸ್ಥಾನ ಹೃದಯದಲ್ಲಿರುತ್ತೆ, ಗೊತ್ತಾಯ್ತಾ? ಬನ್ನಿಮ್ಮ, ಬಾ ಪುಟ್ಟ ಬಾ. ಈ ಸುಳ್ಳೆ ಪುಳ್ಳೆ ಎಲ್ಲ ಹೋಗ್ಬಿಟ್ಟ? ನಿನಗ್ ನಗು, ನನಗೆ ಅಲ್ಲಿ ಬಚ್ಚಿಟ್ಕೊ ಅಂತ ನಾನ್ ಹೇಳಿದ್ನ? ಇಲ್ಲ, ಅವ್ರು ಬಂದಾಗ ನಿನ್ ಮುಂದೆ ನಿಂತಿರ್ಬೇಕಿತ್ತ? ಬರೋ ಟೈಮಿಗೆ ಸರಿಯಾಗಿ ಬಂದಿದ್ರೆ ಇದೆಲ್ಲ ಇರ್ತಿತ್ತ? ಸುಮ್ನೆ ಗೋಳಾಡ್ತಿದ್ಯಾ? ಜಾಸ್ತಿ ನಗ್ಬೇಡ. ಯಾಕೋ? ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತೀಯ, ಅದಕ್ಕೆ. ನೀನು ಈ ನಗುನ ನಂಬೋದಿಕ್ಕಾಗಲ್ಲ. ಮತ್ತೆ ನೀನ್ ರಾಕ್ಷ ಅಂಜು, ಬೇಗ ಬಂದು ಏನಾದ್ರೂ ತಿನ್ನು. 3 ಹೊತ್ತು ಆ ಮಾತ್ರೆ ಜೊತೆನೆ ಇರ್ತೀಯ ಏನೋ? ಕನ್ನಡದಲ್ಲಿ ಹೇಳೋದು ಅಂತ ಅದನ್ನ ಮಾತ್ರೆ ಅಂತ ಕರೆಯೋಕ್ಕಾಗಲ್ಲ ಪರಿ. ಅಲ್ಲ ರೀ, ಇಂಗ್ಲಿಷ್ನಲ್ಲಿ ಮಾತ್ರೆಗೆ ಟ್ಯಾಬ್ಲೆಟ್ ಅಂತ ತಾನೇ ಕರೆಯೋದು. ಹಾಗಿದ್ಮೇಲೆ ಟ್ಯಾಬ್ಲೆಟ್ ಅಂದ್ರೆ ಮಾತ್ರೆನೇ ಅಲ್ವಾ? ನಮ್ಮ ಕನ್ನಡದಷ್ಟು ಶ್ರೀಮಂತವಾದ ಭಾಷೆ ಅಲ್ಲ ಇಂಗ್ಲಿಷ್. ಬಡಪಾಯಿ ಅದು. ಎಲ್ಲದಕ್ಕೂ ಬೇರೆ ಬೇರೆ ಶಬ್ದ ಇಲ್ಲ ಅದ್ರ ಹತ್ರ. ಹಾಗಾಗಿ ಆ ಟ್ಯಾಬ್ಲೆಟೇ ಬೇರೆ, ಈ ಟ್ಯಾಬ್ಲೆಟೇ ಬೇರೆ. ಇದು ಸರಿಯಾಗಿದೆ ನೋಡಿ. ನಮ್ಮ ಕನ್ನಡಕ್ಕಿಂತ ಚಂದ ಯಾವುದೂ ಇಲ್ಲ ನೋಡಿ. ಸರಿ, ನಿಮಗೆ ತಿಂಡಿ ಹಾಕೊಡ್ಲಾ? ಇದೇನ್ರಿ? ನೀನೇ ತೆಗೆದು ನೋಡು. ಅರೆ, ಸೀರೆ
ನಮ್ಮ ಆರ್ತಿಗೆ ಅಂತ ತಂದ್ರಾ? ಇಲ್ಲ ಪರಿ, ಇದನ್ನ ನಿನಗೆ ಅಂತಾನೆ ತಂದಿದ್ದು. ಅಲ್ಲ ರೀ, ನನ್ಗ್ಯಾಕೆ ಇದನ್ನ ತರಕ್ ಹೋದ್ರಿ? ನನಗಿದ್ರ ಅವಶ್ಯಕತೆನೇ ಇರ್ಲಿಲ್ಲ. ರೇಷ್ಮೆ ಸೀರೆಗೆ ಅಂತ ಚೀಟಿ ಹಾಕಿದ್ದೆ ಪರಿ. ಆರ್ತಿ ಮದುವೆ ಆದ್ಮೇಲೆ ಮಕ್ಕಳು, ಖರ್ಚು, ಅದು ಇದು ಅಂತ ನೀನ್ ಸೀರೆನೇ ತಗೊಂಡಿಲ್ಲ. ಯಾವಾಗ್ಲೂ ನನ್ ಸುಖನ ಅವ್ರ ಸುಖನ ಮುಂದೆ ಇಡ್ತೀಯ. ಇವತ್ತು ಚೀಟಿ ದುಡ್ಡು ಬಂತು, ಅದಕ್ಕೆ ತಂದೆ. ಆದ್ರೂ ರೀ, ನನಗೆ ಈ ಸೀರೆ ಅವಶ್ಯಕತೆ ಇರಲಿಲ್ಲ. ನನಗೂ ಅಷ್ಟೇ. ಸೀರೆ ತರೋದಕ್ಕಿಂತ ತುಂಬಾ ಮುಖ್ಯವಾದ ಖರ್ಚು ಅಂತ ಯಾವುದೂ ಇರಲಿಲ್ಲ. ಪ್ರೀತಿಯಿಂದ ತಂದಿದ್ದೀನಿ. ಇದನ್ನ ಮಕ್ಕಳಿಗೆ ಕೊಡೋದು ಅದು ಇದು ಅಂತ ಮಾರಬೇಡ. ಯಾವಾಗ್ಲಾದ್ರೂ ಮುಂದೆ ನೀನೇ ಇದನ್ನ ಉಟ್ಕೋಬೇಕು. ನಿಮ್ ಪ್ರೀತಿ ಅರ್ಥ ಆಗದೆ ನಾನು ಬೇಡ ಅಂದಿದ್ದಲ್ಲ ರೀ. ನಿಮ್ಮ ಪ್ರೀತಿ ಈ ಸೀರೆ ಇದ್ರೂ ಸರಿ, ಇಲ್ಲದೆ ಇದ್ರೂ ಸರಿ, ಎಲ್ಲಾನು ಹೌದು. ನನಗೆ ಈ ಸೀರೆ ಇಷ್ಟನೂ ಆಯ್ತು. ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ರೀ. ಯಾರು ತಾನೇ ಏನಾದ್ರೂ ಹೇಳು ಅಂದಿದ್ದು? ರೀ, ನಾನು ತಿಂಡಿ ಮಾಡಿಟ್ಟು ತುಂಬಾ ಹೊತ್ತಾಯ್ತು. ಹಾಕೊಡ್ಲಾ? ಬಾ, ಒಟ್ಟಿಗೆ ತಿಂಡಿ ತಿನ್ನೋಣ. ಪ್ರೈವಸಿ ಮತ್ತೆ ಸಿಗೋದಿಲ್ಲ. ಮುತ್ತು ಕೊಟ್ಬಿಡ್ಲಾ? ಸಾರಿ, ನಾನು ಹೊಲಿತೀನಲ್ಲ, ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ ಮೇಡಮ್. ತುಂಬಾ ನೋವಾಗ್ತಿದ್ಯಾ? ಇಲ್ಲ. ಅಮ್ಮ, ಊಟಕ್ಕೆ ಬಾರೆ. ಬಂದೆ. ಅಂತರಂಗದೂರಿಗೆ ಬಂದವಳೇ, ಅಕ್ಕರೆ ಆಸರೆ ತಂದವಳೇ, ನನ್ನವಳೇ ಗೆಳತಿಯಾದೆ ಬಾಳದಾರಿಗೆ, ಪಯಣವು ಸುಲಭ ನನಗೆ ನಾನೇ ಆಗಿ ಹೋದೆನು, ಪ್ರತಿದಿನ ಹೊಸಬ ಪ್ರಣಾಮ ನಿಂಗೆ ಓ ದೇವ. ಹೊರಟೆ ಬಿಟ್ಟಿಯಾ? ಯಾಕೇನಾದ್ರೂ ಹೇಳೋದಿತ್ತ? ಬಂದು ಏನಾಯ್ತು? ನಾನು ಇಲ್ಲೇ ಇದ್ರೆ ಅಮ್ಮ ಬಂದು ಕರ್ಕೊಂಡು ಹೋಗ್ತಾಳೆ. ನೀನು ಬಾ ನನ್ನ ಜೊತೆ. ನಾನು ನಿನ್ ಜೊತೆ ಬಂದ್ರೆ ಎಲ್ಲರಿಗೂ ಗೊತ್ತಾಗಲ್ವಾ? ಓ ಹೌದಲ್ವಾ? ನಾನು ಯಾವುದೋ ತಲೆಯಲ್ಲಿದ್ದೀನಿ. ಮತ್ತೇನ್ ಮಾಡ್ತೀಯಾ? ಇಲ್ಲೇ ಇರ್ತೀಯಾ? ಇಲ್ಲಿ ಯಾಕಿರ್ಬೇಕು? ನೀನ್ ಹೋಗಿ, ನಾನು ಯಾವ ದಾರಿಲಿ ಬರ್ಬೇಕು ಅದೇ ದಾರಿ ಬರ್ತೀನಿ. ಲವ್ ಯು, ಲವ್ ಯು, ಲವ್ ಯು, ಲವ್ ಯು, ಲವ್ ಯು.
ಮನ್ಸಲ್ಲಿ ಒಂದಿಷ್ಟು ಕೊಂಕು ಕೂಹಕ್ಕ ಇಟ್ಕೊಂಡೇ ಬಂದ್ರಿ ಅಂತ ಅನ್ಸುತ್ತೆ ಅಲ್ವಾ? ನಿಜ ಹೇಳಬೇಕು ಅಂದ್ರೆ ಇಲ್ಲ, ಆದ್ರೆ ಇಲ್ಲಿ ಬಂದು ನಿನ್ ಪರಿಸ್ಥಿತಿ ನೋಡಿದ್ಮೇಲೆ ನಗು ತಾನಾಗೆ ಬಂತು. ನಾನಿವಾಗ ನಗು ಬರೋ ಪರಿಸ್ಥಿತಿಲಿ ಇದ್ದೀನಿ ಅಂತ ನಿಮ್ಗೆ ಯಾಕೆ ಅನ್ನಿಸ್ತಾ ಇದೆ ನನಗೆ ಅರ್ಥ ಆಗ್ತಾ ಇಲ್ಲ. ನೀನ್ ಒಳ್ಳೆಯವಳಾಗಿದ್ರೆ ಇದ್ಯಾಕೆ ಒಳ್ಳೆ ಕಾಳಿ ತರ ಕೂತಿದ್ಯಾ ಅಂತ ಕೇಳ್ತಾ ಇದ್ದೆ. ಆದ್ರೆ ನೀನ್ ಅಂತವಳಲ್ಲ. ನಿನ್ನ ದೇವಿಗಳ ಜೊತೆಲೆಲ್ಲ ಕಂಪೇರ್ ಮಾಡಕ್ ಆಗಲ್ಲ. ಸ್ವಲ್ಪ ಬಾಯ್ ಮುಚ್ತೀರಾ? ಅಲ್ಲ, ನಿಮ್ಮನ್ನ ಯಾರು ಕಂಪೇರ್ ಮಾಡಿ ಅಂತಾನೂ ಹೇಳ್ತಿಲ್ಲ, ಇಲ್ಲಿಗೆ ಬನ್ನಿ ಅಂತಾನೂ ಕರ್ದಿಲ್ಲ. ನನ್ ಪಾಡಿಗೆ ನಾನು ಒಬ್ಳೆ ಬಂದು ರೂಮಲ್ಲಿ ಕೂತಿದ್ದೀನಿ. ಏನ್ ನಿಮ್ ಪ್ರಾಬ್ಲಮ್ಮು? ನನ್ ಪ್ರಾಬ್ಲಮ್ ಏನೂ ಇಲ್ಲ, ಆದ್ರೆ ನಿನ್ ಪ್ರಾಬ್ಲಮ್ ಏನು ಅಂತಾನೂ ಅರ್ಥ ಆಗ್ತಾ ಇಲ್ಲ. ನೀನ್ ಅನ್ಕೊಂಡಿರೋ ಹಾಗೆ ವಿಕ್ಕಿ ಆರ್ತಿನೂ ಬೇರೆ ಬೇರೆ ಆಗಿದ್ದಾರೆ. ಮತ್ತ್ಯಾಕೆ ಈ ಹತಾಶೆ? ಶ್ರೀಧರ್ ಪ್ಲೀಸ್, ಅವರು ಬೇರೆ ಆಗಿದ್ದಾರೆ ಅಂತ ನಾವ್ ಅನ್ಕೊಂಡಿದೀವಿ ಅಷ್ಟೇ, ಆದ್ರೆ ಸಿಚುಯೇಷನ್ ಹಾಗಿಲ್ಲ. ಇವತ್ತು ವಿಕ್ಕಿ ಹೋಗಿದ್ ನೋಡಿದ್ರೆ ಗೊತ್ತಾಗಲ್ವಾ ಅವನು ಅವಳನ್ನ ಇನ್ನೂ ಪ್ರೀತಿಸ್ತಾ ಇದ್ದಾನೆ ಅಂತ? ನಾವ್ ಅನ್ಕೊಂಡಿದೀವಿ ಅಂತ ನನ್ನನ್ನು ಸೇರ್ಸ್ಬೇಡ. ಅವನು ಅವಳನ್ನ ಪ್ರೀತಿಸ್ತಾ ಇದ್ರೆ ನನ್ನಷ್ಟು ಖುಷಿ ಪಡೋ ವ್ಯಕ್ತಿ ಯಾರೂ ಇಲ್ಲ. ಸಾರ್ಥಕ್, ನೀವು ಆರ್ತಿ ಬೆಳಿಗ್ಗೆ ಕಣೆ. ದೇವ್ರೆ, ನನ್ನ ಪಾಪು ಯಾವುದೇ ತೊಂದರೆ ಇಲ್ಲದೆ ಸುರಕ್ಷಿತವಾಗಿ ಭೂಮಿಗೆ ಬರೋದಾಗ್ಲಪ್ಪ. ನನ್ನ ಹೆಂಡತಿ ಏನ್ ಕೇಳ್ಕೊಂಡ್ಲೋ ಅದನ್ನ ಈಡೇರಿಸ್ಬಿಡು ತಾಯಿ, ಇಷ್ಟೇ ನನ್ನ ಕೋರಿಕೆ. ವಿಕ್ಕಿ, ಆರ್ತಿ, ನೀವು ಬೆಳಿಗ್ಗೆ ಬಂದ್ರೆ ಬೇಗ. ಸತ್ಯನ ಗಂಡನ ಹತ್ರನೂ ಹೇಳ್ಕೊಳಕ್ಕಾಗದೇ ಇರೋ ಪರಿಸ್ಥಿತಿಲಿ ನಾನಿದ್ದೀನಿ. ನಮ್ಮಿಬ್ರು ಮಧ್ಯೆ ದೊಡ್ಡ ಕಂದಕನೇ ಸೃಷ್ಟಿಯಾಗಿದೆ. ಈಗ ಅದನ್ನ ಸರಿ ಮಾಡಿ ನೀನೇ ಕಾಪಾಡಬೇಕು ತಾಯಿ. ನನಗೆ ಸುಳ್ಳು ಹೇಳೋರನ್ನ, ಮೋಸ ಮಾಡೋರನ್ನ, ವಿಷಯ ಮುಚ್ಚಿಡೋರನ್ನ ಕಂಡ್ರೆ ಆಗಲ್ಲ ದೇವ್ರೆ. ನಿನ್ ಕಣ್ಣಿದ್ರೆ ನನ್ನ ಮದುವೆ ಮೃತೋಗೋ ಥರ ಮಾಡಬೇಡ. ಆರ್ತಿ ಎಲ್ಲ ನಿಜ ಹೇಳೋ ಹಾಗಾಗ್ಲಿ. ಬೇಕಾಯ್ತು, ನೀನು ಆರ್ತಿ ಬೆಳಗೋ ಬಾ. ನೀನೊಬ್ನೇ ಯಾಕೆ? ನಿನ್ ಜೊತೆಗೆ ಅವನೇನು ಬರ್ಲಿ? ಬಾ ಅಮ್ಮ. ಬೇಡ ಅಜ್ಜಿ, ಬಾ ಅಮ್ಮ. ಬೇಡ ಅಜ್ಜಿ, ಪರವಾಗಿಲ್ಲ. ಈಗ ಹೋಗ್ತೀವಿ. ನನಗೇನು ಬೇಕೋ ಅದನ್ನು ನೀನು ಕೊಟ್ಟಿದ್ಯಾ ತಾಯಿ. ಮನೆಯವರಿಗೆಲ್ಲ ಒಳ್ಳೇದಾಗ ಹಾಗೆ ಮಾಡು.
ನನ್ನ ಕೋರಿಕೆನ ನಿನ್ ಕಣ್ ತೆರೆದು ಕಾಣಿಸಿದ್ಯಾ, ನಾನು ಖುಷಿಯಲ್ಲಿದ್ದೀನಿ. ಅದೇ ಥರ ನಮ್ಮ ಮನೆಯವ್ರನ್ನೆಲ್ಲ ಖುಷಿಯಾಗಿರೋ ಥರ ಮಾಡು ತಾಯಿ. ಈಗ ಆರತಿ ಮಾಡೋದಕ್ಕೆ ಹೊಡೆದಿರೋದು ನಾನು, ಧ್ರುವ, ಅಂಜಲಿ. ನೀವಿಬ್ರು ಬಂದ್ರೆ ಬನ್ನಿ. ಬನ್ನಿ ಹಿಡ್ಕೊ. ಅವತ್ತಿಂದ ಇವತ್ತಿನವರೆಗೂ ಒಂದು ಒಂದೇ ಕೋರಿಕೆ, ನನ್ನನ್ನು ನಮ್ಮನ್ನ ಒಪ್ಕೋಬೇಕು. ಅವನಿಗೆ ಯಾರಿಂದನೂ ತೊಂದರೆ ಆಗಬಾರ್ದು. ಈ ಸಲ ಆದರೂ ನನ್ನ ಕೂಗನ ಕೇಳಿಸ್ಕೊತಾಯಿ. ಮಕ್ಕಳ ಮಧ್ಯೆ ಒಂದು ಸಣ್ಣ ಭಿನ್ನಾಭಿಪ್ರಾಯ ಅಷ್ಟೇ. ಹೌದು ಚಿಕ್ಕತ್ತೆ, ಅಮ್ಮ ಸ್ವಲ್ಪ ಎಕ್ಸಾಜುರೇಟ್ ಮಾಡಿ ಹೇಳಿದ್ರು ಅಷ್ಟೇ. ಅವ್ರು ಹೇಳಿರೋ ತರ ಏನೂ ಇಲ್ಲ. ಸಂಸಾರ ಅಂದ್ಮೇಲೆ ಸ್ವಲ್ಪನಾದ್ರೂ ಆಚೀಚೆ ಆಗತ್ತೆ ಪರಿಮಳ. ಇಬ್ರು ಬೆಳೆದಿರೋ ವಾತಾವರಣ ಬೇರೆ ಬೇರೆ. ಅದ್ರ ಹೊರತಾಗೂ ಇಬ್ರಲ್ಲೂ ತುಂಬಾನೇ ಹೊಂದಾಣಿಕೆ ಇದೆ. ನನ್ನ ಮಗಳಿಗೆ ಇಳಿ ಹೋದ್ರೂ ಉಳಿ ಹೋದಾಗೆ ಕಾಣುತ್ತೆ. ಅವಳು ಹೇಳೋ ತರ ಏನು ಆಗಿಲ್ಲ, ಆಗೋದು ಇಲ್ಲ. ಹೌದು ಚಿಕ್ಕತ್ತೆ, ಫೀಲ್ ಮಾಡ್ಕೋಬೇಡಿ. ಮನೇಲಿ ಏನು ತೊಂದ್ರೆ? ಎಷ್ಟೋ ಸಮಸ್ಯೆಗಳನ್ನ ಅದ್ರ ಪಾಡಿಗೆ ಅದನ್ನ ಬಿಟ್ಬಿಟ್ರೆ ಅದಾಗದೆ ಸಾಲ್ವ್ ಆಗೋಗುತ್ತೆ. ನಾನೇನಾದ್ರೂ ಸುಮ್ಮನಿದ್ರೆ ವಿಕ್ಕಿ ಆರ್ತಿನೂ ಒಂದಾಗ್ಬಿಡ್ತಿದ್ರು. ನಾನ್ ಏನ್ ಮಾಡ್ಬೇಕು ಅಂತ ಇಲ್ಲಿಗೆ ಬಂದಿದ್ನೋ ಇವಾಗ ನಾನು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗೇ ಆಯ್ತು. ಈಗ ಸಮಸ್ಯೆ ಕೇವಲ ವಿಕ್ಕಿ ಮತ್ತೆ ಆರ್ತಿ ಮಧ್ಯ ಇಲ್ಲ, ಆರ್ತಿ ಫ್ಯಾಮಿಲಿ ಕೂಡ ಇವಾಗ ಇನ್ವಾಲ್ವ್ ಆಗಿದೆ. ಮೊದ್ಲೇ ಮಿಡಲ್ ಕ್ಲಾಸ್ ಜನ 3ನ್ನ 6 ಮಾಡಿ ಕಬ್ಬಿ ಎಬ್ಬಿಸ್ತಾರೆ. ನನಗ್ ಬೇಕಾಗಿದ್ದು ಅದೇ ತಾನೇ. ಅಮ್ಮ ಹೊರಡೋಣ. ನಾನು ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ನಡಿ ವೇದಾಂತ್. ಅಮೂಲ್ಯ ಏನ್ ಅನ್ಕೊಂಡ್ಲೋ ಏನೋ. ಅಟ್ಲೀಸ್ಟ್ ನಾನು ಮುತ್ಕೊಡೋಕ್ ಬಂದಿದ್ದು ಅಂತ ಹೇಳ್ಬಿಡ್ಬೇಕಿತ್ತು. ಅವ್ರು ಪ್ರಶ್ನೆ ಮಾಡಿದ ರೀತಿಗೆ ಧೈರ್ಯ ಎಲ್ಲ ಹಾಳಾಗಿ ಹೋಯ್ತೇನೋ. ವೇದಾಂತ್, ಯಾರನ್ನಾದ್ರೂ ಹುಡುಕ್ತಾ ಇದೆಯಾ ವೇದಾಂತ್? ಹೌದಮ್ಮ. ಯಾರನ್ನ ಹುಡುಕ್ತಿದ್ಯಾ? ನಾನಾ? ಯಾರನ? ಯಾರು ಇಲ್ವಲ್ಲ. ಮತ್ ಈಗ ತಾನೇ ಹೌದು ಅಂದೆ. ಅಮ್ಮ, ಅಜ್ಜಿ ಮತ್ತೆ ಆದ್ಯ ಬಂದಿದ್ದಾರಲ್ಲ, ಅವ್ರನ್ನು ಕರ್ಕೊಂಡು ಹೋಗ್ಬೋದಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಅಮ್ಮ, ವಿಕ್ಕಿ, ಸಾರ್ಥಕ್, ಆದ್ಯ ಅವರೆಲ್ಲ ಒಟ್ಟಿಗೆ ಬರ್ತಾರೆ. ನಾವು ಹೊರಡೋಣ. ನೋಡಿ ವೇದಾಂತ್, ಡುಂಗುರು ಡುಂಗುರು ಡುಂಗುರು. ವೇದಾಂತ್, ವಾಟ್ಸ್ ರಾಂಗ್ ವಿತ್
ಇದು ವಾಚ್ ಚೆನ್ನಾಗಿದೆ ಅಂತ ಅದಿತಿ ಕಟ್ಕೊಂಡಿದ್ಲು. ಮೋಸ್ಟ್ಲಿ ರೂಮಲ್ಲೇ ಮರ್ತು ಬಿಟ್ಬಿಟ್ಟಿದ್ಲು ಅನ್ಸುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ಗೆಟಿಂಗ್ ಇಟ್. ಸ್ಪಾಂಟೇನಿಟಿ ಅಂದ್ರೆ ಇದು. ಚೆನ್ನಾಗಿ ಟೇಪ ಹಚ್ತೆ ಬಿಡು. ವೇದಾಂತ್, ಮಾಮ ಹೊರಡೋಣ. ಕಾರ್ ಇಲ್ಲೇ ಪಾರ್ಕ್ ಮಾಡಿದ್ದೀನಿ, ಇಲ್ಲಿಂದಾನೆ ಹೊರಡ.